ಸುಪ್ರೀಂ ಕೋರ್ಟ್ನ ತೀರ್ಪು, ಅದಾದ ನಂತರ ಟ್ರಸ್ಟ್ನ ರಚನೆ, ಅದಾದ ಮೇಲೆ ಈ ದೇಶದ ಜನ ರಾಮ ಮಂದಿರಕ್ಕಾಗಿ ಕೊಟ್ಟ ಕೊಡುಗೆ ಪ್ರಪಂಚದಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್. ಇದು ಜಗತ್ತಿನ ಇದುವರೆಗಿನ ಅತಿ ದೊಡ್ಡ ಕ್ರೌಡ್ ಫಂಡಿಂಗ್ ಅಂತ ಅನ್ನಿಸ್ಕೊಳುತ್ತೆ. ಸುಮಾರು 45 ದಿನಗಳ ಅವಧಿಯಲ್ಲಿ 3,500 ಕೋಟಿ ರೂಪಾಯಿಗಳನ್ನು ಭಾರತೀಯರು ಹಿಂದೂಗಳು ಕೊಟ್ಟರು ಅಲ್ಲಿಗೆ. ಅಂದರೆ ಹಿಂದೂಗಳು ಅನ್ನಬಾರ್ದು, ಭಾರತೀಯರು ರಾಮಭಕ್ತರು ಕೊಟ್ಟಿದ್ದಾರೆ. ಅಂದ್ಕೊಂಡಿದ್ರ ನೀವು ಟ್ರಸ್ಟಿ ಆದ ಸಂದರ್ಭದಲ್ಲಿ ಇಷ್ಟು ಸುಲಲಿತವಾಗಿ ಇದು ನಡೆದುಬಿಡುತ್ತೆ ಅಂತ? ನಾವು ಮಾತ್ರ ಅಲ್ಲ, ಪ್ರಾಯ ಯಾರೂ ಇಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿರಲಿಲ್ಲ. ನಿರೀಕ್ಷೆಗೂ ಮೀರಿ ಸಮಾಜದ ಪ್ರತಿಕ್ರಿಯೆ ಅಭಿವ್ಯಕ್ತವಾಗಿದೆ. ಈಗ ನ್ಯೂಸ್ ಅವರ್ನ ನಿಜವಾದ ಫಾರ್ಮ್ಯಾಟಿಗೆ ಬರ್ತೀನಿ ಸ್ವಾಮೀಜಿ. ಚಿಕ್ಕಂದಿನಿಂದಲೂ ನಾನೊಂದು ಪ್ರಶ್ನೆಯನ್ನು ಯಾವಾಗಲೂ ಕೇಳಿಸ್ಕೊಂಡೇ ಬೆಳೆದಿದ್ದೀನಿ. ರಾಮ ಮಂದಿರ ಅಂತ ಬಂದಾಗಲೆಲ್ಲ ಈ ದೇಶಕ್ಕೆ ಮಂದಿರಗಳೆಲ್ಲ ಬೇಕಾಗಿರೋದು, ಆ ಜಾಗದಲ್ಲಿ ಒಂದು ಆಸ್ಪತ್ರೆ ಆಗಲಿ, ಒಂದು ಸ್ಕೂಲ್ ಆಗಲಿ, ಒಂದು ವಿಶ್ವವಿದ್ಯಾಲಯ ಆಗಲಿ, ಅದು ಭವಿಷ್ಯವನ್ನು ರೂಪಿಸುತ್ತೆ. ಮಂದಿರ ಯಾಕೆ ಬೇಕು ಅಂತಾರೆ. ನಮ್ಮ ಪ್ರಶ್ನೆ, ಇಂತಹ ಪ್ರಶ್ನೆಗಳು ಇಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿಚಾರ ಬಂದಾಗ ಮಾತ್ರ ಯಾಕೆ ಬರುತ್ತೆ? ಒಂದು ದೊಡ್ಡ ಸ್ಟೇಡಿಯಂ ಮಾಡುವಾಗ ಯಾಕೆ ಬರೋದಿಲ್ಲ? ಇನ್ನು ನಮ್ಮ ಸರ್ಕಾರ ಈ ಸಂಸತ್ ಭವನವನ್ನು ಅಥವಾ ಇಲ್ಲಿನ ನಮ್ಮ ಶಾಸಕ ಭವನವನ್ನು ಆಗಾಗ್ಗೆ ನವೀಕರಿಸೋದು, ಇಂತಹ ಕಾರ್ಯಗಳಲ್ಲೆಲ್ಲ ಇದು ಯಾಕೆ ಬರೋದಿಲ್ಲ? ಇಲ್ಲಿ ಮಾತ್ರ ಯಾಕೆ ಟಾರ್ಗೆಟ್ ಆಗತ್ತೆ? ಇದು ಬೇಕು, ಇದೂ ಬೇಕು, ಎಲ್ಲವೂ ಬೇಕು, ಎಲ್ಲವೂ ಬೇಕು. ಎಲ್ಲದರ ಜೊತೆಗೆ ಮಂದಿರವೂ ಬೇಕು. ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ದೇಶಕ್ಕೆ ಇವತ್ತಿಗೂ ಕೂಡ ದೊಡ್ಡ ಗೌರವ ಸ್ಥಾನ ಇರೋದು ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿ ಇಲ್ಲಿನ ನೆಲೆಯಲ್ಲಿ. ಈ ಎಲ್ಲದರ ಕೇಂದ್ರ ಸ್ಥಾನ ಅದು ಮಂದಿರಗಳು. ಅದರಲ್ಲೂ ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ ಪುರುಷ. ಬೆಳಗಾತ ನಾವೆದ್ದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿಕೊಂಡು ರಾಮಕೃಷ್ಣರನ್ನು ಆದರ್ಶ ಪುರುಷರನ್ನಾಗಿ ನಾವು ನಿತ್ಯ ಪೂಜಿಸ್ತಾ ಇದ್ದೇವೆ. ಅಂತಹ ಶ್ರೀರಾಮಚಂದ್ರ ಅವತಾರ ಮಾಡಿದ ಮೂಲಭೂಮಿ ನಮಗೆ ಹೇಗೆ ಕ್ರಿಶ್ಚಿಯನ್ನರಿಗೆ ಅವರದ್ದೇ ಆಗಿರ್ತಕ್ಕಂತಹ ಪ್ರಸಿದ್ಧ ಜೆರುಸಲಂ, ಇನ್ನು ಮುಸಲ್ಮಾನರಿಗೆ ಮಕ್ಕಾ ಮದೀನಾ ಹೇಗೋ ನಮಗೆ ಆ ಕ್ಷೇತ್ರ ಹಾಗೆ. ಹಾಗಾಗಿ ಅಲ್ಲಿ ಮಂದಿರದ ಸ್ಥಾಪನೆ ಅದು ಬೇಕೇ ಬೇಕು ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.